ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಕೇಳಿದ್ರೆ ಶಾಕ್ ಆಗತ್ತೀರಾ? ಏನಪ್ಪಾ ಅಂತ ವಿಷಯ ಅಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಡುವ ಪೋಷಕರೇ, ನೀವು ನಿಮ್ಮ ಮಕ್ಕಳು ಗೇಮ್ ಆಡೋಕೆ ಫೋನ್ ಕೊಡ್ತೀರಾ? ಅಯ್ಯೋ, ಇನ್ನೂ ನೀವು ಈ ವಿಡಿಯೋ ನೋಡಿಲ್ಲ ಅಂದ್ರೆ ನಿಮಗೆ ಶಾಕ್ ಗ್ಯಾರಂಟಿ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಗೇಮ್ಗಳಲ್ಲಿ ಮುಳುಗುತ್ತಿದ್ದುದು ಯಾರಿಗೂ ಹೊಸ ವಿಷಯವಲ್ಲ. ಒಂದು ಮಗುವು ತನ್ನ ಮೊಬೈಲ್ ಫೋನಿನಲ್ಲಿ ಗೇಮ್ ಆಡುತ್ತಾ ಕುಳಿತಿರೋದು ಸಾಮಾನ್ಯ. ಆದರೆ ಈ ಮಗುವಿನ ದೇಹದ ಮೇಲೆ ನೂರಾರು ನೊಣಗಳು ಕುಳಿತಿದ್ರು. ಹೌದು, ಅವನ ಕಣ್ಣು ಮಾತ್ರ ಫೋನ್ ಮೇಲೆಯೇ. ಅವನ ದೇಹದ ತುಂಬಾ ನೊಣಗಳ ಗುಂಪು ಕೂತಿದ್ದರೂ ಅವನಿಗೆ ಏನೂ ಅರಿವೇ ಇಲ್ಲ. ಈ ದೃಶ್ಯ ನೋಡಿದ ನೆಟ್ಟಿಗರು ಖಂಡಿತವಾಗಿಯೂ ನಿಶ್ಚೇಷ್ಟರಾಗಿದ್ದಾರೆ. ಈ ಮಗುವಿನ ಈ ರೀತಿ ಫೋನ್ ಗೇಮ್ಗಾಗಿ ತಲೆಹಾಕಿಕೊಂಡಿರುವ ದೃಶ್ಯ ನೋಡಿ ಹಲವರು ಇದನ್ನು ಸಮರ್ಪಣೆ ಎಂದು ಬಣ್ಣಿಸಿದರೆ, ಇನ್ನು ಕೆಲವರು ಇದನ್ನು ವ್ಯಾಸನ ಎಂದು ಕರೆಯುತ್ತಿದ್ದಾರೆ. ನೋಡಿ ಪೋಷಕರೇ, ಇದು ಎಷ್ಟೋ ದೊಡ್ಡ ಎಚ್ಚರಿಕೆ. ಮಕ್ಕಳನ್ನು ಆನ್ಲೈನ್ ಗೇಮ್ಗಳಿಂದ ಮುಕ್ತಗೊಳಿಸೋದು ನಮ್ಮ ಹೊಣೆ. ಮಕ್ಕಳಿಗೆ ನಾವು ಮೊಬೈಲ್ ಕೊಡ್ತೀವಿ, ಆದರೆ ಅವರು ಕ್ರೀಡಾ ಮೈದಾನವನ್ನು, ಪಾಠಶಾಲೆಯ ಚಟುವಟಿಕೆಗಳನ್ನು ಮರೆಯುತ್ತಿದ್ದಾರೆ. ಇದು ತಕ್ಷಣದ ದೋಷ ತೋರಿಸದೆ ನಿಧಾನವಾಗಿ ಅವರ ದೈಹಿಕ ಆರೋಗ್ಯವನ್ನು, ಮಾನಸಿಕ ಆರೋಗ್ಯವನ್ನು ಹಾಳು ಮಾಡಬಹುದು. ಹಾಗಾದರೆ ಈ ಮೊಬೈಲ್ ವ್ಯಸನಕ್ಕೆ ಪರಿಹಾರವೇ ಇಲ್ಲವಾ? ಇದನ್ನು ತಡೆಯಲು ಪೋಷಕರು ಏನು ಮಾಡಬೇಕು? ಅದೇನೋ ನೀವು ಈ ವಿಡಿಯೋದಲ್ಲಿ ಕೇಳಿದ್ರೆ ನೀವು ನಿಮ್ಮ ಮನೆಯಲ್ಲಿ ಹೊಸ ನಿಯಮ ಹೇರಬಹುದು. ಪೋಷಕರೇ, ಮೊದಲು ಮಕ್ಕಳಿಗೆ ಸೀಮಿತ ಸಮಯಕ್ಕೆ ಮಾತ್ರ ಫೋನ್ ಬಳಸಲು ಅನುಮತಿಸಿ. ಅವರು ಆಟದ ಮೈದಾನದಲ್ಲಿ ಹೆಚ್ಚು ಸಮಯ ಕಳೆಯಲು ಪ್ರೋತ್ಸಾಹಿಸಿ. ಮತ್ತು ನೀವು ಕೂಡ ನಿಮ್ಮ ಫೋನ್ ಬಳಕೆ ಇಳಿಸಿಕೊಳ್ಳಿ, ಏಕೆಂದರೆ ಮಕ್ಕಳು ನಿಮ್ಮನ್ನೇ ಅನುಸರಿಸುತ್ತಾರೆ. ಇಂತಹ ಕುತೂಹಲಕಾರಿ ಸುದ್ದಿಗಳನ್ನು ಕೇಳಲು ನಮ್ಮ ಕರ್ನಾಟಕ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮ ಪ್ರೀತಿಯ AI ಆಂಕರ್ ಚೇತನರಾಜ್. ಧನ್ಯವಾದಗಳು.